ದೇಶಾದ್ಯಂತ ಆಚರಿಸಲಾಗುತ್ತಿರುವ 4 ದಿನಗಳ ಛಠ್ ಪೂಜಾಚರಣೆಯಲ್ಲಿ ಇಂದು 3ನೇ ಮತ್ತು ಮುಖ್ಯ ದಿನವಾಗಿದೆ. ಇದನ್ನು ಸಂಧ್ಯಾ ಅರ್ಘ್ಯ ಎಂದು ಕರೆಯಲಾಗುತ್ತದೆ. ಸಂಧ್ಯಾ ಅರ್ಘ್ಯವನ್ನು ಸೂರ್ಯ ಮುಳುಗುವ ವೇಳೆಗೆ ಸಮರ್ಪಿಸಲಾಗುತ್ತದೆ. ಈ ಪವಿತ್ರ ಕ್ಷಣವು ಸೂರ್ಯ ದಿನವಿಡೀ ಒದಗಿಸುವ ಬೆಳಕು, ಉಷ್ಣತೆ ಮತ್ತು ಶಕ್ತಿಗೆ ಕೃತಜ್ಞತೆಯನ್ನು ಸೂಚಿಸುತ್ತದೆ. ಈ ದಿನದಂದು ಕುಟುಂಬಗಳು ನದಿ ದಂಡೆಗಳಲ್ಲಿ ಅಥವಾ ಜಲಮೂಲಗಳಲ್ಲಿ ಒಟ್ಟುಗೂಡುತ್ತಾರೆ. ಥೇಕುವಾ ಎಂಬ ಸಿಹಿ ಖಾದ್ಯ, ಕಬ್ಬು, ಹಣ್ಣುಗಳು ಮತ್ತು ದೀಪಗಳನ್ನು ಬಿದಿರಿನ ಬುಟ್ಟಿಯಲ್ಲಿ ಹೊತ್ತುಕೊಂಡು ಹೋಗಿ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. ಭಕ್ತರು ನೀರಿನಲ್ಲಿ ಮುಳುಗಿ ಅಸ್ತಮಿಸುವ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುತ್ತಾರೆ. ಈ ಪೂಜೆಯ ಮೂಲಕ ತಮ್ಮ ಕುಟುಂಬದ ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. साथ होते हैं। अस्ताचलगामी सूर्य को अर्घ्य देने से जीवन की समस्याएं दूर होने की भी मान्यता है। छठ पूजा को हठ योग से भी जोड़ा जाता है, जब महिलाएं बिना कुछ खाए पानी में खड़े होकर सूर्य महानगरों से लेकर छोटे शहरों और गांवों तक छठ घाटों को केले के पत्तों और बांस से सजाया गया है। 36 घंटे का कठिन व्रत रख रही महिलाएं ಛಠ್ ಪೂಜಾ ಹಬ್ಬದ ಅಂಗವಾಗಿ ದೇಶದ ಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಜಾಲತಾಣದಲ್ಲಿ ಅವರು, ಈ ಹಬ್ಬವು ಸೂರ್ಯದೇವರು ಮತ್ತು ಪ್ರಕೃತಿ ಮಾತೆಗೆ ಕೃತಜ್ಞತೆ ಸಲ್ಲಿಸಲು ಒಂದು ಅವಕಾಶವಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿರುವ ಈ ಹಬ್ಬವು ಪರಿಸರ ಸಂರಕ್ಷಣೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ.